ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾಯ ನಮಃ. ಪ್ರಿಯ ವೀಕ್ಷಕರೇ ನಮಸ್ಕಾರ, ನಾನು ನಿಮ್ಮ ತಾಂತ್ರಿಕ ಎಂಪಿ ನಾಯಕ್. ವೀಕ್ಷಕರೇ, ಯುಗಾದಿ ಹಬ್ಬದ ಮೀನ ರಾಶಿಯ ವರ್ಷ ಭವಿಷ್ಯದ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಮೀನ ರಾಶಿಯವರ ಜೀವನದಲ್ಲಿ ನಿಜವಾಗ್ಲೂ ಈ ಒಂದು ವರ್ಷ 2026 ಅದೃಷ್ಟದ ವರ್ಷನ, ಅಥವಾ ಅವರಿಗೆ ಈ ಒಂದು ವರ್ಷದಲ್ಲಿ ಅದೃಷ್ಟದ ಬಾಗಿಲು ಅನ್ನೋದು ತೆರೆಯುತ್ತಾ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ವಿಡಿಯೋ ಪೂರ್ತಿಯಾಗಿ ನೋಡಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನನ್ನ ನಂಬರ್ಗೆ ಕರೆ ಮಾಡಬಹುದು. ವೀಕ್ಷಕರೇ, ಮೀನ ರಾಶಿಯವರಿಗೆ ಪರಾಭವ ನಾಮ ಸಂವತ್ಸರದ ಈ ಒಂದು ಯುಗಾದಿ ವರ್ಷದಲ್ಲಿ ನಿಜವಾಗ್ಲೂ ಇದೊಂದು ಆಶೀರ್ವಾದ ಪೂರ್ಣವಾದಂತಹ ವರ್ಷ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಈ ಒಂದು ವರ್ಷದಲ್ಲಿ ಮೀನ ರಾಶಿಯವರಿಗೆ ಅದೃಷ್ಟದ ಬಾಗಿಲು ಅನ್ನುವಂಥದ್ದು ತೆರೀತದೆ. ಯಾತಕ್ಕೋಸ್ಕರ ಅಂತ ಹೇಳಿದ್ರೆ, ಅವರ ಆದಾಯದಿಂದ ಹಿಡಿದು ಅಥವಾ ಕುಟುಂಬದ ಶಾಂತಿ ನೆಮ್ಮದಿಯಿಂದ ಹಿಡಿದು ಅಥವಾ ವ್ಯಾಪಾರದಲ್ಲಿ ಕೂಡ ಎಲ್ಲಾ ರೀತಿಯಾದಂಥ ಅಭಿವೃದ್ಧಿ, ಏಳಿಗೆ, ಇಂಪ್ರೂವ್ಮೆಂಟ್ ಅನ್ನೋದು ಮತ್ತು ಅವರ ಜೀವನದಲ್ಲಿ ಯಥೇಚ್ಛವಾದಂಥ ಶಾಂತಿ ನೆಮ್ಮದಿ ಅನ್ನುವಂಥದ್ದು ದಾಂಪತ್ಯ ಜೀವನದಲ್ಲೂ ಮತ್ತು ಕುಟುಂಬ ಜೀವನದಲ್ಲೂ ಅವರಿಗೆ ಸಿಗ್ತದೆ. ಮತ್ತು ಆರೋಗ್ಯದಲ್ಲಿ ಕೂಡ ಎಲ್ಲಾ ರೀತಿಯಾದಂಥ ಒಂದು ಸಮೃದ್ಧಿ ಅನ್ನೋದಾಗ್ತದೆ ಮತ್ತು ಉದ್ಯೋಗದಲ್ಲಿ ಲಾಭ ಇರ್ತದೆ. ವ್ಯಾಪಾರದಲ್ಲಿ ಅವರು ಎಷ್ಟು ಬೇಕಾದ್ರೂ ಕೂಡ ಅವರ ವ್ಯಾಪಾರ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇದೊಂದು ಅವಕಾಶ, ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು. ಮತ್ತು ಖರ್ಚುಗಳು ಬಹಳ ಕಮ್ಮಿ ಆಗ್ತಾ ಹೋಗ್ತದೆ, ಅದೇ ರೀತಿ ಉಳಿತಾಯಗಳು ಜಾಸ್ತಿ ಆಗ್ತಾ ಹೋಗ್ತದೆ ಈ ಒಂದು ವರ್ಷದಲ್ಲಿ ಮೀನ ರಾಶಿಯ ಜನರಿಗೆ. ಮತ್ತು ವ್ಯಾಪಾರದಲ್ಲಿ ಎಲ್ಲಾ ರೀತಿಯಾದಂಥ ಬೆಳವಣಿಗೆ, ಏಳಿಗೆ ಮತ್ತು ಹೊಸ ವ್ಯಾಪಾರಗಳು ಕೂಡ ಅವರ ಜೀವನದಲ್ಲಿ ಪ್ರಾರಂಭ ಆಗ್ತದೆ. ಮತ್ತು ಅವಿವಾಹಿತರಿಗೆ ಮದುವೆ ಭಾಗ್ಯಗಳು ಕೂಡ ಮೀನರಾಶಿಯ ಜನರಿಗೆ ಬರ್ತಾ ಇದೆ. ಮತ್ತು ಉದ್ಯೋಗದಲ್ಲಿ ಹೊಸ ಉದ್ಯೋಗ ಆಗಿರ್ಬೋದು, ಅಥವಾ ಹೊಸ ಬಡ್ತಿ ಆಗಿರ್ಬೋದು, ಅಥವಾ ಅವರು ಮಾಡುವಂಥ ಎಲ್ಲಾ ಕೆಲಸಗಳು ಕೂಡ ಮೇಲಧಿಕಾರಿಗಳಿಂದ ಗೌರವ, ಮಾನ್ಯತೆ ಸಿಗುವಂಥದ್ದು, ಮತ್ತು ಅವರು ಮಾಡಿರುವಂಥ ಹಳೆಯ ಹೂಡಿಕೆಗಳಾಗಿರ್ಬೋದು ಅಥವಾ ಅವರು ಮಾಡಿರುವಂಥ ಹಳೆಯ ಪ್ರಯತ್ನಗಳಿಗೆ ಫಲ ಪಡ್ಕೊಳ್ಳುವಂಥ ವರ್ಷ 2026 ಮೀನ ರಾಶಿಯವರಿಗೆ ಆಗಿದೆ. ಹಾಗಾದ್ರೆ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.